ಮಂಜಾಡಿ ಅನ್ನೋ ಕಾಡಲ್ಲಿ ಒಂದು ವಯಸ್ಸಾದ ಸಿಂಹ ವಾಸ ಮಾಡ್ತಿತ್ತು. ಒಂದಿವಸ ಅದು ಅದರ ಗುಹೆಯ ಆಚೆ ಇರೋ ಮರದ ಕೆಳಗೆ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಿತ್ತು. ಅವಾಗ ತೇಂದುವ ಮಂತ್ರಿ ಅಲ್ಲಿಗೆ ಬರುತ್ತೆ. ಮಹಾರಾಜ, ಪೂರ್ತಿ ಕಾಡನ್ನ ನಾನು ಹುಡ್ಕೊಂಡು ಬಂದ್ಬಿಟ್ಟೆ. ಒಂದು ಜಿಂಕೆ ಸಿಕ್ಕಿದೆ. ಎಲ್ಲಿದೆ ಆ ಜಿಂಕೆ? ಎಲ್ಲಿದೆ? ತಗೊಂಬ, ನಂಗೆ ತುಂಬಾ ಹಶುವಾಗ್ತಾ ಇದೆ. ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಜ. ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮ ಆರೋಗ್ಯ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಹೌದು ಮಂತ್ರಿ, ಅದ್ರ ಬಗ್ಗೆನೇ ಪೂರ್ತಿ ದಿನ ಯೋಚನೆ ಮಾಡ್ತಾ ಇದ್ದೀನಿ. ನಂಗೆ ವಯಸ್ಸಾಗ್ತಾ ಇದೆ. ನಂಗೆ ನನ್ನ ಯವ್ವನ ಬೇಕು. ಮಹಾರಾಜ, ಚಿಂತೆ ಮಾಡಬೇಡಿ. ನನ್ನ ಹತ್ರ ಒಂದು ಔಷಧಿ ಇದೆ. ಅದು ನಿಮ್ಮ ಕಷ್ಟವನ್ನು ನೀಗಿಸುತ್ತೆ. ನಿಮ್ಮ ಯವ್ವನವನ್ನು ವಾಪಸ್ ತರೋದಕ್ಕೆ ಅದು ಸಹಾಯ ಮಾಡುತ್ತೆ. ನಾ ಅದನ್ನ ನನ್ನ ಜೊತೆಗೆ ತಗೊಂಬರ್ತೀನಿ. ಓಹೋ, ನಿಜಾನಾ? ಹಾಗಾದ್ರೆ ಅದನ್ನ ಬೇಗ ತಗೋಬಾ. ನಾನು ಅದಕ್ಕೋಸ್ಕರನೇ ವರ್ಷದಿಂದ ಕಾಯ್ತಾ ಇದ್ದೀನಿ. ಸರಿ ಸರಿ, ನಾ ಅದನ್ನು ಬೇಗ ತಗೊಂಬರ್ತೀನಿ. ಅಯ್ಯೋ, ಈ ಮುದುಕ ಸಿಂಹನ್ಗೋಸ್ಕರ ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೆ. ಇದು ಬರೀ ಜಿಂಕೆ ಮಾಂಸ ಮಾತ್ರ ತಿನ್ನುತ್ತೆ. ನಾನು ಇದಕ್ಕೆ ಯವ್ವನವನ್ನ ಕೊಡಬೇಕು. ಆವಾಗ್ಲೇ ನಾನ್ ಕೆಲಸ ಮಾಡದೆ ಇರಬಹುದು. ಈ ತರ ಹೇಳಿ ತೇಂದುವ ಅಲ್ಲಿಂದ ಹೊರಟು ನರಿ ಹತ್ರ ಹೋಗುತ್ತೆ. ಏಯ್ ಕತ್ತೆ, ಹೋಗಿ ಎಲೆ ಎಲ್ಲ ತಗವಾ. ಹೊರ ವೈದ್ರೆ ನಾನು ಕೊತ್ತೆ ಎಲ್ಲೋ ಬಾಲು ಬಾಲು. ಅರೆ, ನೀವಿಬ್ರು ಕೂಡ ನೋಡೋದಿಕ್ ಒಂದೇ ರೀತಿನೇ ಇರೋದು. ಆವಾಗ ಆ ಕರಡಿ ದೂರದಲ್ಲಿ ತೇಂದುವ ಬರೋದನ್ನ ನೋಡುತ್ತೆ. ಕೇಳಿ ವೈದ್ರೆ, ಅಲ್ಲಿ ನೋಡಿ ಯಾರು ಬರ್ತಾ ಇದಾರಂತ. ನಿಂಗೇನು ಕಣ್ ಕಾಣಿಸ್ತಿಲ್ಲ? ಅವ್ನು ಬರ್ತಾ ಇರೋದು ಚಿರತೆ ಮಂತ್ರಿ. ನಮ್ಮ ರಾಜ್ಯದ ಮಂತ್ರಿಗೆ ಇಲ್ಲಿ ಬರೋದಕ್ಕೆ ಯಾವ ರೀತಿ ಅವಶ್ಯಕತೆ ಉಂಟಾಯ್ತು? ನಮಸ್ತೆ ವೈದ್ರೆ, ನಾನು ಏನ್ ಹೇಳಲಿ, ನಾನು ದೊಡ್ಡ ಸಮಸ್ಯೆಲಿದ್ದೀನಿ. ಹೌದಾ, ಏನಾಯ್ತು? ನಿಮ್ಗೆ ಗೊತ್ತು ತಾನೆ, ಸಿಂಹರಾಜರಿಗೆ ಈಗ ವಯಸ್ಸಾಗ್ಬಿಟ್ಟಿದೆ. ಅದ್ ನಂಗೆ ಗೊತ್ತು. ವೈದ್ರೆ, ಈ ಔಷಧಿ ಎಲೆಯನ್ನು ನಾನು ಏನ್ ಮಾಡ್ಲಿ? ಅದನ್ನ ಚೆನ್ನಾಗಿ ಅರ್ದು ನಿನ್ ಮುಖದಲ್ಲಿ ಹಚ್ಕೋ. ಏಯ್ ಮೂರ್ಖತ್ತೆ, ಸೈಡಿಗೆ ಹೋಗೋ. ವೈದ್ರೆ, ಸಿಂಹರಾಜನಿಗೆ ಕೆಲಸ ಮಾಡಕ್ಕಾಗ್ತಾ ಇಲ್ಲ. ಅವರು ಜಿಂಕೆ ಮಾಂಸವನ್ನ ಮಾತ್ರ ತಿಂತಾರೆ. ನಂಗೆ ಜಿಂಕೆ ಹುಡುಕಿ ಹುಡುಕಿ ಸುಸ್ತಾಗ್ಬಿಟ್ಟಿದೆ. ಅರೆ, ಎಂತ ಆಯ್ತು? ಇದರಲ್ಲಿ ನನ್ನಿಂದ ಏನ್ ಸಹಾಯ ಮಾಡಕ್ಕಾಗುತ್ತೆ? ಅರೆ ವೈದ್ರೆ, ನಾ ಏನಕ್ಕೆ ಇಲ್ಲಿಗೆ ಬಂದೆ ಅಂದ್ರೆ, ಅವ್ರಿಗೆ ನೀವೇನಾದ್ರೂ ಮಾಡಿ ಅವರಿಗೆ ಯವ್ವನ ಬರೋ ಹಾಗೆ ಏನಾದ್ರೂ ಔಷಧಿ ಕೊಡ್ತೀರಾ? ಅಯ್ಯೋ ದೇವ್ರೆ, ನನ್ ಜೀವ ನನ್ನ ದೇಹದಲ್ಲಿರೋದು ಇವನಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅರೆ, ಆ ರೀತಿಯೆಲ್ಲ ಏನೂ ಇಲ್ಲ. ನಾನು ಹಂಗೆ ಕೇಳ್ದೆ. ಅವರಿಗೋಸ್ಕರ ಕೆಲಸ ಮಾಡಿ ಮಾಡಿ ನಂಗೆ ಸುಸ್ತಾಗ್ಬಿಟ್ಟಿದೆ. ಹೆಂಗಾದ್ರೂ ನೀವು ನನ್ನ ಕಾಪಾಡ್ತೀರಾ ಅಂತ ನಂಬಿಕೆಯಿಂದ ನಾನು ಇಲ್ಲಿ ಬಂದಿದ್ದೀನಿ. ತೇಂದುವೆವಿನ ಸ್ಥಿತಿನ ಅರ್ಥ ಮಾಡ್ಕೊಂಡು ಆ ನರಿ ತನ್ನ ಸ್ವಾರ್ಥಕ್ಕೋಸ್ಕರ ಒಂದು ಪ್ಲಾನ್ ಅನ್ನ ಮಾಡುತ್ತೆ. ನೀನು ಏನು ಚಿಂತೆ ಮಾಡದೆ ಹೋಗು. ನಾನು ಸಿಂಹರಾಜರನ್ನ ಯವ್ವನಾವಸ್ಥೆಗೆ ತರ್ತೀನಿ. ನಿಂಗೆ ಖುಷಿನಾ? ತುಂಬಾ ತುಂಬಾ ಧನ್ಯವಾದ. ವೈದ್ಯರೇ, ನಂಗ್ ಮುಖ ಎಲ್ಲ ಉರಿತಾ ಇದೆ. ಏಯ್, ಏನೋ ಮಾಡಿದೀಯಾ ನೀನು? ಆ ಔಷಧಿ ಎಲೆನ ಮಸ್ತು ನಿನ್ ಮುಖದಲ್ಲಿ ಹಚ್ಕೋಬಿಟ್ಟಿಯಾ? ನೀವು ತಾನು ಹೇಳಿದ್ರಿ. ಅಯ್ಯೋ ದೇವ್ರೇ, ಸರಿ ಹೋಗೋಣ ಬಾ, ನಾವು ಸಿಂಹರಾಜರನ್ನ ಭೇಟಿಯಾಗ್ಬೇಕು. ತೇಂದುವ ಹಾಗೂ ಸಿಂಹರಾಜ ತುಂಬಾ ಹೊತ್ತಿನಿಂದ ನರಿಗೋಸ್ಕರ ಕಾಯ್ತಾನೆ ಕೂತಿದ್ರು. ಮಂತ್ರಿ, ವೈದ್ಯರು ಎಲ್ಲಿದ್ದಾರೆ? ಸ್ವಲ್ಪ ಸಮಯ ಕಾಯೋಣ, ಅವರು ಖಂಡಿತ ಬರ್ತಾರೆ. ಔಷಧಿ ತರಕ್ಕೆ ಸಮಯ ಆಗ್ಬೋದು. ಅರೆ ಮಹಾರಾಜರೇ, ಅಲ್ಲೋಡಿ, ಅವ್ರು ಬರ್ತಾ ಇದ್ದಾರೆ. ನಮಸ್ಕಾರ ಮಹಾರಾಜ. ನಮಸ್ತೆ ನಮಸ್ತೆ. ಈ ಪ್ರಾಣಿ ಯಾರು? ರಾಜ ಅವ್ರೆ, ಇವನು ನನ್ನ ಸಹಾಯಕ, ಕತ್ತೆ. ಕರಡಿ? ಕರಡಿ? ಕರಡಿ. ಹೆದರಿಕೆ ಆಗ್ತಿದ್ಯಾ? ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಆದ್ರೆ ಇವನು ತುಂಬಾ ಮುಖ್ಯವಾದವನು. ಜೇನುತುಪ್ಪ ಕೊಟ್ರೆ ಕುಡಿತಾನೆ, ಮತ್ತೆ ಎಲ್ಲ ಕೆಲಸವನ್ನ ನಾವು ಮಾಡ್ಕೊಡ್ತಾನೆ. ದೀರ್ಘವಾಗಿ ಉಸಿರು ತಗೊಳ್ಳಿ ನೋಡೋಣ. ನಿಮ್ಗೆ ಏನಾದ್ರು ಪೆಟ್ಟು ಬಿದ್ದಿದ್ಯಾ ಅಥವಾ ಏನಾದರೂ ನೋವಿದೆಯಾ? ಎಲ್ಲಾದರೂ ಬಿದ್ಬಿಟ್ರ? ಯಾರಾದ್ರೂ ನಿಮ್ಮನ್ನ ಹೊಡೆದ್ರ? ಇಲ್ಲ ಇಲ್ಲ. ಅರೆ ಇಲ್ಲ ಇಲ್ಲ, ನಿಮ್ಮ ಕಣ್ಣು ತುಂಬಾ ವೀಕ್ ಆಗಿ ಕಾಣ್ತಾ ಇದೆ.
ಹೌದಾ? ಹಾ, ಆದ್ರೆ ಚಿಂತೆ ಮಾಡಬೇಡಿ, ಇದರ ಔಷಧಿ ನನ್ನ ಹತ್ರ ಇದೆ. ಇದು ಆನೆ ಮಾಂಸದಿಂದ ಮಾಡಿದ ಔಷಧಿ. ಇದನ್ನ ಬೆಳಗ್ಗೆ ಮತ್ತೆ ಸಂಜೆ ತಗೊಳ್ಳಿ. ಇದು ಜಿಂಕೆ ತೈಲ. ಇದನ್ನ ಸಂಜೆ, ಮಧ್ಯಾಹ್ನ ಮತ್ತೆ ಬೆಳಿಗ್ಗೆ ತಗೊಳ್ಳಿ. ಮಹಾರಾಜ, ಈ ಔಷಧಿಯನ್ನ ನೀವು ಸರಿಯಾಗಿ ತಗೊಳ್ಳಿ. ಸಣ್ಣ ಸಣ್ಣ ಪ್ರಾಣಿಗಳನ್ನ ತಿನ್ನಿ. ಇಲಿ, ಮೊಲ ಅಥವಾ ಈ ಹಲ್ಲಿ. ಮತ್ತೆ ಇನ್ನೊಂದು ವಿಷಯ, ನೀವು ನಿಮ್ಮ ಶಿಕಾರಿಯನ್ನ ನೀವಾಗಿಯೇ ಹಿಡಿದು ತಿನ್ಬೇಕು. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾನು ಒಳ್ಳೆ ರೀತಿ ಇದೆಲ್ಲವನ್ನ ಪಾಲನೆ ಮಾಡಿದ್ರೆ ನಾನು ಮತ್ತೆ ಯವ್ವನಾವಸ್ಥೆಗೆ ಬರ್ತೀನಾ? ಹಾ, ಖಂಡಿತ ಖಂಡಿತ ಸರಿ ಆಗ್ತೀರಾ ನೀವು. ನರಿ ಹೇಳಿದ್ದನ್ನ ಕೇಳಿ ಸಿಂಹರಾಜ ತುಂಬಾನೇ ಖುಷಿ ಪಡ್ತಾರೆ. ತಾನು ಜವಾನನಾಗ್ಬೋದು ಅಂತ ಹೇಳಿದ್ದನ್ನ ಕೇಳಿ ಹಾಗೂ ನರಿಗೆ ತುಂಬಾ ಬಹುಮಾನನೂ ಕೊಡ್ತಾರೆ. ಆಮೇಲೆ ಹೊರಡುವಾಗ ನರಿ ಹೇಳುತ್ತೆ, ಮಹಾರಾಜ್ ಅವರೇ, ಇನ್ನೊಂದು ವಿಷಯವನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೀವು ಯಾವುದೇ ಒಂದು ಶಿಕಾರಿಯನ್ನ ಮಾಡಿದ್ರೂ ಕೂಡ ಅದರಲ್ಲಿ ಅರ್ಧ ಭಾಗವನ್ನ ವಯಸ್ಸಾದ ಒಂದು ಪ್ರಾಣಿಗೆ ನೀವು ಕೊಡ್ಬೇಕು. ಆ ವಯಸ್ಸಾದ ಪ್ರಾಣಿ ದೂರದಲ್ಲಿ ಒಂದು ಮಂದಾರ ಪರ್ವತ ಅಂತ ಇದೆ. ಅಲ್ಲಿ ಒಂದು ಆಲದ ಮರದ ಕೆಳಗಡೆ ಅದು ಕುಳಿತಿರುತ್ತೆ. ನೀವ್ ಹೇಳೋ ರೀತಿ ಆ ಪ್ರಾಣಿ ಇರತ್ತಾ? ಹಾ, ಖಂಡಿತ ಅಲ್ಲೇ ನಿಮಗೆ ಸಿಗುತ್ತೆ. ನೀವು ಒಂದ್ ವೇಳೆ ಅರ್ಧ ಬೇಟೆಯನ್ನ ಆ ಪ್ರಾಣಿ ಕೊಟ್ರೆ ಮಾತ್ರ ಔಷಧ ಕೆಲಸ ಮಾಡುತ್ತೆ. ವೈದ್ಯ ನರಿ ಹೇಳಿದ್ದನ್ನ ಕೇಳಿ ಸಿಂಹರಾಜ ಅವರ ರೋಗನೆಲ್ಲ ಮರೆತು ಚಿಕ್ಕ ಪ್ರಾಣಿಗಳನ್ನ ಬೇಟೆಯಾಡೋದನ್ನ ಶುರು ಮಾಡುತ್ತೆ. ಆಮೇಲೆ ಆ ಬೆಟ್ಟದ ಮೇಲಿರೋ ಆಲದ ಮರದ ಹತ್ರ ಆ ಸಿಂಹರಾಜ ಹೋಗುತ್ತೆ. ಅಲ್ಲಿ ವಯಸ್ಸಾದ ನರಿ ಕೂತಿರೋದನ್ನ ಸಿಂಹರಾಜ ನೋಡುತ್ತೆ. ಓ, ಒಳ್ಳೆ ಸಮಯ. ಯಾವುದೋ ವಯಸ್ಸಾದ ನರಿ ಇದೆ. ವಯಸ್ಸಾದ ನರಿಯೇ, ತಗೋ. ನಾಳೆನೋ ಇಲ್ಲೇ ನೀನು ಇದ್ರೆ ನಾನಿಂಗೆ ಆಹಾರ ಕೊಡ್ತೀನಿ. ನಾನು ಅದೃಷ್ಟ ಮಾಡಿರ್ಬೇಕು, ನೀವು ನನ್ನ ಭೇಟಿ ಆಗ್ತಾ ಇದ್ದೀರಾ. ನೀವು ಒಬ್ಬ ರಾಜರು, ನೀವು ಮಹಾನ್. ಮೂರ್ಖ ರಾಜ, ಎಲ್ಲ ದಿನ ಹಿಂಗೆ ಆದ್ರೆ ನಾನು ಬೇಟೆಯಾಡ್ಬೇಕಂತ ಅವಶ್ಯಕತೆನೇ ಇಲ್ಲ. ಈ ತರ ಯೋಚನೆ ಮಾಡಿ ಸಿಂಹರಾಜ ತುಂಬಾ ಖುಷಿಯಾಗಿ ಅಲ್ಲಿಂದ ಹೊರಡುತ್ತೆ. ಆಮೇಲೆ ಇದೇ ಅದರ ಅಭ್ಯಾಸವಾಗುತ್ತೆ. ಪ್ರತಿದಿನ ಆ ವಯಸ್ಸಾದ ನರಿ ಸಿಂಹ ಬರೋದಕ್ಕೋಸ್ಕರ ಕಾಯ್ತಿತ್ತು. ಪ್ರತಿ ದಿವಸ ಸಿಂಹರಾಜ ಈ ತರ ಮಾಡೋದನ್ನ ನೋಡಿ ಚಿಕ್ಕ ಚಿಕ್ಕ ಪ್ರಾಣಿಗಳು ಸಿಂಹನ ನೋಡಿ ತುಂಬಾ ಹೆದರ್ತಿತ್ತು. ಆಮೇಲೆ ಹೀಗೆ ಒಂದು ದಿವಸ, ಈಗ ನಾವು ಏನ್ ಮಾಡೋದು? ನಮ್ಮ ಪ್ರಾಣನು ಹೋಗೋ ಸಮಯ ಬಂತು. ಅರೆ, ನಾವೊಂದು ಉಪಾಯವನ್ನ ಹುಡುಕ್ಬೇಕು. ಎಂತ ದಾರಿ ಅದು? ನಾವು ಕಾಡನ್ ಬಿಟ್ಟು ಸಿಟಿಗೆ ಹೋದ್ರೆ ಜನರ್ ನಮ್ಮನ್ನ ಹಿಡ್ಕೋತಾರೆ, ಇಲ್ಲಿದ್ರೆ ಸಿಂಹ ನಮ್ಮನ್ನ ಹಿಡ್ಕೋತಾನೆ. ಸರಿಯಾಗಿ ಹೇಳ್ದೆ, ನಾವು ಎಲ್ಲ ಹೋಗಕ್ಕಾಗಲ್ಲ, ತುಂಬಾ ಅಪಾಯಕಾರಿ. ನಾವ್ ಈ ರೀತಿ ಸಾಯೋದಕ್ಕ ಜನ್ಮವನ್ನ ತಗೊಂಡ್ವಿ. ಎಲ್ಲ ಅದನ್ನ ನಾವ್ ಹೇಗ್ ಮಾಡಕ್ಕಾಗತ್ತೆ? ಇದ್ರ ಹಿಂದ್ಗಡೆ ಇರೋದು ಆ ನರಿನೇ. ಆ ರೀತಿ ಇದ್ರೆ ಒಂದು ಉಪಾಯವಿದೆ. ಏನು ಉಪಾಯ? ರೈತರ ಸಹಾಯಕ ಅಕಾರ್ಡಿ ನಂಬರ್ 1 ಮೂರ್ಖ. ಅದು ಮಾತ್ರವಲ್ಲ, ಅವನಿಗೆ ಜೇನುತುಪ್ಪ ಅಂದ್ರೆ ತುಂಬಾ ಇಷ್ಟ. ನಾವೇನಕ್ಕೆ ನಮ್ಮ ಸಹಾಯಕ್ಕೆ ತಗೊಂಬಾರದು? ಸರಿಯಾಗಿ ಹೇಳ್ದೆ, ಈಗ ನನ್ ಜೊತೆ ಬಾ. ಆಮೇಲೆ ಈ ತರ ಅವರ ಸಮೂಹದಿಂದ ಒಂದು ಇಲಿ ಹಾಗೂ ಮೊಲ ಕರಡಿನ ನೋಡಕ್ಕೆ ಅಂತ ಹೊರಡುತ್ತೆ. ಓ ಬಾಲು ಅಣ್ಣ, ಯಾರು ನೀವು ಯಾರಂತನೂ ಗೊತ್ತಾಗ್ತಿಲ್ಲ. ನಾವು ನಿನ್ನ ಭೇಟಿಯಾಗೋದಕ್ಕೆ ಬಂದಿದ್ದೀವಿ. ನನ್ನನ್ನ ಏನಕ್ಕೆ? ನೀವು ಈ ಕಾಡಲ್ಲೇ ದೊಡ್ಡವರಲ್ವಾ, ಅದಕ್ಕೆ ನಿಮ್ಗೆ ಗಿಫ್ಟ್ ಕೊಡೋಣ ಅಂತ ನಾವು ಬಂದಿದ್ದೀವಿ. ಹುಡುಗರನ? ಏನ್ ಹುಡುಗರ? ಹಾ, ಜೇನುತುಪ್ಪ. ಜೇನುತುಪ್ಪನ ನೋಡಿದ ತಕ್ಷಣ ಕರಡಿ ಅದನ್ನ ಬೇಗ ಬೇಗ ತಿನ್ನಕ್ಕೆ ಶುರು ಮಾಡುತ್ತೆ. ಕರಡಿಯನ್ನ ನಮ್ಮನ್ನ ಹೇಗಾದ್ರೂ ನೀವೇ ಕಾಪಾಡ್ಬೇಕು. ಓಹೋ, ಇದೋ ಸಮಾಚಾರ. ನೀವ್ ನಮ್ಗೆ ಸಹಾಯ ಮಾಡಿದ್ರೆ ಇನ್ನ ಸ್ವಲ್ಪ ಜೇನುತುಪ್ಪನ ನಾನ್ ತರ್ತೀನಿ. ಹಾಗಿದ್ದಲ್ಲಿ ನಾ ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಬನ್ನಿ, ಸಿಂಹರಾಜರ ಹತ್ರ ಹೋಗಿ ಎಲ್ಲವನ್ನು ಹೇಳೋಣ. ಕರಡಿ, ಇಲಿ, ಮೊಲ ಇದನ್ ನೋಡಿ ತುಂಬಾ ಹೆದರ್ಕೊಂಡಿತ್ತು. ಆದ್ರೂನು ಅವರು ಸಿಂಹದತ್ರ ಎಲ್ಲದನ್ನು ಹೇಳ್ತಾರೆ. ಸಿಂಹರಾಜ, ನೀವು ಮೂರ್ಖರು. ಎಂತ ಹೇಳ್ದೆ? ಅರೆ, ಅವನು ಎಂತ ಹೇಳ್ತಾ ಇದ್ದಾನಂದ್ರೆ, ನೀವು ಆ ನರಿಯ ಮಾತನ್ನ ಕೇಳಿ ನೀವು ಮೊಟ್ಟಾಳ್ರಾಗ್ತಾ ಇದ್ದೀರಾ. ಹೌದು ರಾಜ, ಇದು ಸತ್ಯ.
ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ ನಾವು ಅದನ್ನ ಸಾಬೀತ್ ಮಾಡ್ತೀವಿ. ಒಂದ್ ವೇಳೆ ಬೇಕಂದ್ರೆ ನೀವು ನನ್ನನ್ನ ಆಲದ ಮರದ ಹತ್ರ ತಗೊಂಡೋಗಿ ಬಿಡಿ. ವಯಸ್ಸಾದ ಆ ನರಿ ಹತ್ರ ನನ್ನನ್ನ ಬಿಟ್ಟು ಆಮೇಲೆ ಬೇಕಿದ್ರೆ ನೋಡಿ. ಅದು ವಯಸ್ಸಾದ ನರಿ ಅಲ್ಲ, ವೈದ್ಯ ನರಿ. ನಿಮ್ಗೆ ಮೋಸ ಮಾಡಿದ ನರಿ. ಅವ್ರು ಹೇಳಿದ ತರಾನೇ ಸಿಂಹ ಇಲಿ ಮತ್ತೆ ಮೊಲನ ಆ ವಯಸ್ಸಾದ ನರಿ ಹತ್ರ ಬಿಟ್ಟು ಹೋಗುತ್ತೆ. ಆಮೇಲೆ ಸಿಂಹ ಆ ನರಿ ಏನ್ ಮಾಡ್ತಿದೆ ಅನ್ನೋದನ್ನ ನೋಡ್ತಿತ್ತು. ನಿಮ್ಮ ಮೂರ್ಖತನ ನನ್ನ ಬುದ್ಧಿವಂತಿಕೆಯಿಂದ ನಾನು ಯಾವುದೇ ರೀತಿ ಶ್ರಮ ಪಡೆದ ದಿನ ಚೆನ್ನಾಗಿ ತಿಂತಾ ಇದ್ದೀನಿ. ಆರಂಭ ಮಾಡೋಣ. ಏಯ್ ಕೇಳು, ನೀನು ಈ ಕಾಡಿನ ರಾಜನಿಗೆ ಮೋಸ ಮಾಡುದ್ಯಾ? ಅರೆ ಅರೆ ಮಹಾರಾಜ, ನನ್ನನ್ನು ಕೊಲ್ಬೇಡಿ. ನಾನು ಈ ಕಾಡನ್ನ ಬಿಟ್ಟು ತುಂಬಾ ದೂರಕ್ಕೆ ಹೋಗ್ಬಿಡ್ತೀನಿ. ಮಹಾರಾಜ, ದಯವಿಟ್ಟು ಕೃಪೆ ತೀರಿಸಿ ನನ್ನ ಬಿಟ್ಬಿಡಿ. ರಾಜ, ಒಂದ್ ಮಾತನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ರಿಗೂ ವಯಸ್ಸಾಗುತ್ತೆ, ಆದ್ರೆ ಮನಸ್ಸು ತುಂಬಾ ಶಕ್ತಿವಂತವಾಗಿದ್ರೆ ಶರೀರ ಕೂಡ ತುಂಬಾ ಶಕ್ತಿವಂತವಾಗಿರುತ್ತೆ. ತುಂಬ ವರ್ಷಗಳ ಮುಂಚೆ ಕಿಂಕಿಣಿ ಅನ್ನೋ ಹೆಸರಲ್ಲಿ ತುಂಬ ಸುಂದರವಾದ ಒಂದು ನದಿ ಇತ್ತು. ಆ ನದಿಯ ಸುತ್ತ ಹಚ್ಚ ಹಸಿರಾದ ಮರಗಳು ಬೆಳೆದು ನಿಂತಿತ್ತು. ಅದರ ಜೊತೆಗೆ ಸೇರಿ ತುಂಬ ದೊಡ್ಡದಾದ ಸಾಕಷ್ಟು ಹಣ್ಣುಗಳನ್ನು ಬಿಡುವಂಥ ಒಂದು ಅತ್ತಿ ಮರ ಇತ್ತು. ಗೆಳೆಯರಾದ ಬಾಲಕೋತಿ ಹಾಗೂ ಅಳಿಲು ಅಲ್ಲೇ ವಾಸವಾಗಿತ್ತು. ಏ, ಆ ಹಣ್ಣು ನಂದು. ಸರಿ ತಕೋ, ನೀನೇ ತಿನ್ನು. ಅಬ್ಬಬ್ಬಾ, ಈ ಹತ್ತಿ ಹಣ್ಣು ಎಷ್ಟು ರುಚಿಕರವಾಗಿದೆ. ನನಗೀಗೊಂದು ಸಿಕ್ತು. ತುಂಬಾ ಚೆನ್ನಾಗಿದೆ. ನಾನಿವತ್ತು ತುಂಬಾ ತಿನ್ಬಿಟ್ಟೆ. ಅದ್ ನಿಜಾನೇ ಕೋತಿ. ಹತ್ತಿ ಹಣ್ಣಿಗಿರೋ ರುಚಿಯಿಂದ ನಾನು ಇವತ್ತು ಸ್ವಲ್ಪ ಜಾಸ್ತಿನೇ ತಿನ್ಬಿಟ್ಟೆ. ನನಗೂ ಹತ್ತಿ ಹಣ್ಣು ಕೊಡ್ತೀರಾ? ತುಂಬ ಹಸುವಾಗ್ತಾ ಇದೆ. ಆ ಮೊಸಳೆ ಹಣ್ಣುಗಳು ತಿನ್ನತ್ತೇನು? ಹಸಿವಾದರೆ ನಾನು ಏನು ಬೇಕಾದರೂ ತಿಂತೀನಿ. ಅಗಳಪ್ಪ, ಈ ಹಣ್ಣು ಎಷ್ಟು ಚೆನ್ನಾಗಿದೆ, ಬಹಳ ರುಚಿಯಾಗಿದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಆಹಾ, ಧನ್ಯವಾದಗಳು ಗೆಳೆಯ. ನನ್ನ ಹಸಿವು ನೀಗ್ತು. ನಾನೀಗ ಹೊರಡ್ಬೋದಾ? ಹಾ, ಸರಿ ಸರಿ. ಹೌದು, ನಿನ್ನ ಹೆಸರೇನು? ಎಲ್ಲರೂ ನನ್ನನ್ನು ಮೊಸಳೆ ಅಂತ ಕರೀತಾರೆ. ಹೌದು, ನಿನ್ನ ಹೆಸರೇನು? ಬಾಲಕೋತಿ. ಇವನ ಹೆಸರು ಕಣ್ಣಪ್ಪ, ಅಳಿಲು ಕಣ್ಣಪ್ಪ. ಹೌದಾ? ಸರಿ ಗೆಳೆಯರೇ, ನಾನು ಬರ್ತೀನಿ. ಮೊಸಳೆನಾ? ಹೆಸರು ಕೇಳಿದ್ರೇನೆ ಗೊತ್ತಾಗತ್ತೆ. ಇಂಥವ್ರನ್ನೆಲ್ಲ ನಾವು ಸ್ನೇಹಿತನ ಮಾಡ್ಕೋಬಾರ್ದು. ಹಾಗಂತ ಯಾರು ಹೇಳಿದ್ರು? ಪಾಪ ಮೊಸಳೆ. ಪಾಪನಾ? ಅವ್ರ ಜಾತಿನೇ ಎಲ್ಲರನ್ನೂ ಕೊಂದು ತಿನ್ನೋ ಅಂಥದ್ದು. ಅವಕಾಶ ಸಿಕ್ತು ಅಂದ್ರೆ ಅವ್ನು ನಮ್ಮನ್ನು ಕೂಡ ತಿನ್ಬಿಡ್ತಾನೆ, ಗೊತ್ತಾ? ಹುಷಾರಾಗಿದ್ರೆ ತೊಂದರೆ ಆಗಲ್ಲ. ಗೆಳೆಯ, ಈ ಪಕ್ಕದಲ್ಲಿರೋ ಆಲದ ಮರದಲ್ಲಿ ತುಂಬಾ ರುಚಿಕರವಾಗಿರುವ ಹಣ್ಣುಗಳು ಬಿಟ್ಟಿವೆ. ಎಲ್ಲಿ? ಇಲ್ಲೇ, ಗುಟ್ಟದ ಪಕ್ಕದಲ್ಲೇ. ಬೇಗ ಬಾ, ನಾವಲ್ಲಿಗೆ ಹೋಗೋಣ. ಓಹೋ, ನಾನ್ ಬರಲ್ಲಪ್ಪ. ನೀನ್ ಬೇಕಾದ್ರೆ ಹೋಗ್ತಿನ್ನು. ನನ್ ಕೈಯಾರು ನಿನ್ನ ಕರ್ಕೊಂಡೋಗೋಣ ಅಂತ ಓಡೋಡಿ ಬಂದೆ. ಇಲ್ಲ, ನೀನ್ ಬೇಕಾದ್ರೆ ಹೋಗು. ನಾನು ನನ್ನ ಒಳ್ಳೆ ಗೆಳೆಯನಿಗೋಸ್ಕರ ಕಾಯ್ತಾ ಇದ್ದೀನಿ. ಓ, ಯಾರು? ಆ ಮೊಸಳೆ ಬಗ್ಗೆ ಹೇಳ್ತಿದ್ಯಾ? ಹೌದು,
ಅದರಲ್ಲೇನಿದೆ? ಹೊಸದಾಗಿ ಗೆಳೆಯ ಸಿಕ್ಕಿದ ತಕ್ಷಣ ಈ ಹಳೆ ಗೆಳೆಯನ ಮರ್ತ್ಬಿಟ್ಟೆ ಅಲ್ವಾ ನೀನು? ಅದೇ ಅಲ್ವಾ ಜೀವನ. ಹೇ, ಆ ಥರ ಏನಿಲ್ಲ. ಸರಿ ಸರಿ, ನಾನು ಹೋಗ್ತೀನಪ್ಪ. ಕಿಂಕಿಣಿ ನದಿ ಹತ್ರ ಮೊಸಳೆ ಇರುವಂತ ಆ ಹತ್ತಿ ಮರದ ಸಮೀಪದಲ್ಲೇನೆ ಮೊಸಳೆ ಮುಂತಾದವು ವಾಸವಾಗಿದ್ದಿದ್ದು. ಈ ಹಣ್ಣಿನ ರುಚಿಯನ್ನ ಕಂಡಂತ ಆ ಮೊಸಳೆ ಪ್ರತಿದಿನವೂ ಹತ್ತಿ ಹಣ್ಣನ್ನ ತಿನ್ನೋದಕ್ಕಾಗಿ ನದಿಯೊಳಗೆ ಬಹಳಷ್ಟು ಪ್ರಯಾಣ ಮಾಡಿ ಅಲ್ಲಿಗೆ ಬರ್ತಿತ್ತು. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ನಾನು ಆವಾಗ್ಲಿಂದ ಎಷ್ಟು ಕಾಯ್ತಾ ಇದ್ದೀನಿ ಇಲ್ಲಿ. ತುಂಬಾ ಹೊತ್ತು ಕಾಯ್ತಿದ್ಯಾ ಗೆಳೆಯ? ಇನ್ನೇನು, ನಿನಗೆ ಕೊಡಬೇಕಂತ ಎಷ್ಟು ಕಾಯಿಗಳನ್ನು ತಂದಿಟ್ಟಿದ್ದೀನಿ. ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ನನ್ನನ್ನು ಕ್ಷಮಿಸ್ಬಿಡು ಗೆಳೆಯ, ನಾನು ಬಂದ್ಬಿಟ್ನಲ್ಲ ಈಗ. ಆಹಾ, ಈ ಹಣ್ಣಿಗೆ ಅದೆಷ್ಟು ರುಚಿ ಇದೆ. ಚೆನ್ನಾಗಿ ತಿನ್ನು, ಇನ್ನೂ ಕೊಡ್ತೀನಿ. ಎಂಥ ಅದೃಷ್ಟ ನಂದು. ಆಹಾ, ಇವತ್ತು ನನಗೆ ಇನ್ನೂ ಸ್ವಲ್ಪ ಹಣ್ಣುಗಳನ್ನು ತಿನ್ನೋದಕ್ಕೆ ಕೊಡ್ತೀಯಾ? ಯಾಕಂಗೆ ಕೇಳ್ತಿದ್ಯಾ? ಮನೇಲಿ ಕೂತ್ಕೊಂಡು ಒಬ್ಬನೇ ತಿಂತೀಯಾ? ಇಲ್ಲ ಗೆಳೆಯ, ನನ್ನ ಹೆಂಡತಿ ನೀಲಿಗೋಸ್ಕರ ಕೇಳಿದೆ. ಓಹೋ, ಅಷ್ಟೇ ತಾನೇ? ಸ್ವಲ್ಪ ಏನು, ಬಹಳಷ್ಟು ಹತ್ತಿ ಹಣ್ಣು ಕೊಡ್ತೀನಿ. ಬಾ ಬಾ. ತುಂಬ ಧನ್ಯವಾದ ಗೆಳೆಯ. ಆ ಬಾಲಕೋತಿ ತನ್ನ ಗೆಳೆಯನಿಗಾಗಿ 2 ಹತ್ತಿ ಹಣ್ಣಿನ ಗೊಂಚಲನ್ನ ತಂದುಕೊಡ್ತು. ಆ ಹಣ್ಣನ್ನ ತಗೊಂಡು ಬಹಳ ಪ್ರೀತಿಯಿಂದ ಆ ಮೊಸಳೆ ತನ್ನ ಹೆಂಡತಿಗೆ ಕೊಡೋದಕ್ಕೆ ಹೊರಡ್ತು. ನೀಲಿ, ಇದನ್ನು ನೋಡಿದ್ಯಾ? ನಿನಗೋಸ್ಕರ ನಾನು ಏನು ತಗೊಂಡು ಬಂದಿದ್ದೀನಿ ನೋಡು. ಬಹಳ ರುಚಿಯಾದ ಹತ್ತಿ ಹಣ್ಣು, ತಿಂದು ನೋಡು. ಈ ಹಣ್ಣು ತುಂಬಾ ರುಚಿಯಾಗಿದೆ. ಹಾ, ಹೌದೌದು, ನನ್ನ ಗೆಳೆಯರೇ ಕೊಟ್ಟಿದ್ದನ್ನ. ಬಾಲಕೋತಿ ಅವನು ಪ್ರತಿದಿನ ಈ ಹತ್ತಿ ಹಣ್ಣನ್ನೇ ತಿಂತಾ ಇರ್ತಾನೆ. ಹಾ, ಈ ಹಣ್ಣು ನಿಜವಾಗ್ಲೂ ಎಷ್ಟು ರುಚಿಯಾಗಿದೆ. ಯಾವಾಗ್ಲೂ ಈ ಹಣ್ಣುಗಳನ್ನ ತಿಂತಾ ಇರೋ ಆ ಕೋತಿ ಹೃದಯ ಇನ್ನೆಷ್ಟು ರುಚಿಯಾಗಿರ್ಬೋದು. ಒಳ್ಳೆ ಜೇನುತುಪ್ಪ ತರ ಸಿಹಿಯಾಗಿರುತ್ತೆ. ನೀಲಿ, ಅವನು ನನ್ನ ಗೆಳೆಯನಮ್ಮ. ಅದಕ್ಕೋಸ್ಕರನೇ ಈ ಹತ್ತಿ ಹಣ್ಣನ್ನ ನಿನಗೋಸ್ಕರ ಕೊಟ್ಟ. ಅದೆಲ್ಲ ಸರಿನೇ, ಆದ್ರೆ ನನಗೆ ಕೋತಿ ಹೃದಯನೇ ಬೇಕು. ಇಲ್ಲ, ಅದನ್ನ ಹೇಗೆ? ನಿಮಗೆ ಹೆಂಡತಿಯಾಗಿರೋ ನಾನ್ ಮುಖ್ಯನಾ ಅಥವಾ ಆ ಕೋತಿ ಮುಖ್ಯನಾ? ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ ಆ ಮೊಸಳೆ ಮತ್ತೆ ಹತ್ತಿ ಮರದಲ್ಲಿ ವಾಸವಾಗಿರೋ ತನ್ನ ಸ್ನೇಹಿತನನ್ನ ಮನೆ ಕರೆಯೋದಕ್ಕೆ ಹೊರಟ. ಗೆಳೆಯನ್ನ ಮನೆ ಕರೆಯೋದಕ್ಕೆ ಏನಾದರೂ ಒಂದು ತಂತ್ರವನ್ನ ಹುಡುಕ್ಲೇಬೇಕಲ್ಲ. ಗೆಳೆಯ, ನನ್ನ ಜೀವದ ಗೆಳೆಯ. ಯಾರಪ್ಪ ಅದು? ಮೊಸಳೆನಾ? ಏನು ಹತ್ತಿ ಹಣ್ಣು ಸಾಕಾಗಿಲ್ವಾ? ಅದಲ್ಲ ಗೆಳೆಯ, ನೀನೀಗ ಬೇಗ ಹೊರಡಬೇಕು. ಹೊರಡಬೇಕಾ? ಎಲ್ಲಿಗೆ ಹೊರಡಬೇಕು? ನನ್ನ ಮನೆಗೆ ಹೋಗೋಣ ಬಾ. ನಿಮ್ಮ ಮನೆಗ? ಹೌದು, ನಮ್ಮ ಮನೆಗೇನೆ. ನನ್ನ ಹೆಂಡತಿ ನೀಲಿ ಇದ್ದಾಳಲ್ಲ, ಅವಳಿಂದ ನನಗೊಂದು ಸ್ವಲ್ಪನೂ ನೆಮ್ಮದಿನೇ ಇಲ್ಲ. ಇಷ್ಟು ರುಚಿಯಾದ ಹತ್ತಿ ಹಣ್ಣನ್ನು ಕೊಟ್ಟಂಥ ನನ್ನ ಗೆಳೆಯನ್ನ ಮನೆಗೆ ಊಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ಬಲವಂತ ಮಾಡ್ತಿದ್ದಾಳೆ. ಅದು ಏನಂದ್ರೆ, ನೀನು ಬರ್ತೀಯಾ ಅಂತ ಹೇಳಿ ನಿನಗೋಸ್ಕರ ಒಂದಷ್ಟು ಅಡುಗೆಗಳನ್ನು ಮಾಡಿಬಿಟ್ಟಿದ್ದಾಳೆ. ಸಿಹಿ ತಿಂಡಿಗಳಿರುತ್ತಾ? ಅರೆ, ಎಲ್ಲ ಇದೆಯಪ್ಪ. ನೀನು ಕೆಳಗೆ ಬಾ, ಅಲ್ಲಿರೋಂಥ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಯಪ್ಪ, ಅದೇಂಗೆ ನಾನು ಬರೋಕ್ಕಾಗುತ್ತೆ? ನಿನ್ನ ಜೊತೆ ನಾನೇ ಹೇಗೆ ಬರಲಿ? ನನಗೆ ಈಜು ಬರಲ್ವೇ?
ನೀನು ನನ್ನ ಬೆನ್ ಮೇಲೆ ಹತ್ತಿ ಕೂತ್ಕೋ, ನಾನು ಈಜ್ಕೊಂಡು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಏನು ಹೇಳ್ತಿದ್ಯಾ? ನೀರಿನ ಮೇಲೆ ಸಂತೋಷದ ಸವಾರಿ, ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ. ಹೌದು ಹೌದು. ಅನಂತರ ಬಾಲಕೋತಿಯನ್ನ ತನ್ನ ಬೆನ್ಮೇಲೆ ಕೂರಿಸ್ಕೊಂಡು ಆ ಮೊಸಳೆ ನದಿಯಲ್ಲಿ ತನ್ನ ಮನೆಯ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೊರಟಿತು. ನದಿಯನ್ನು ದಾಟಬೇಕಾದ್ರೆ ನಡು ಮಧ್ಯದಲ್ಲೇ ಆ ಮೊಸಳೆ ಮುರುಗ ನಡೆದ ವಿಷಯವನ್ನ ಪ್ರಸ್ತಾಪಿಸ್ತು. ಮುಟ್ಟಾಳ ಕೋತಿ, ಈಗ ನಿನಗೆ ಊಟ ಹಾಕೋದಿಲ್ಲಪ್ಪ, ನಿನ್ನನ್ನೇ ನಾವು ಊಟ ಮಾಡ್ತೀವಿ ಈಗ. ಮೊಸಳೆ ಏನು ಹೇಳಿದೆ ಈಗ ನೀನು? ನಿನ್ನನ್ನು ನೀ ಕರ್ಕೊಂಡು ಹೋಗ್ತಿರೋದು ನಿನಗೆ ಊಟ ಹಾಕೋದಕ್ಕಲ್ಲ. ಏನು? ನನ್ನ ಹೆಂಡತಿ ನೀಲಿ ನಿನ್ನ ಹೃದಯನ ತಿನ್ನಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವ್ರ ಜಾತಿ ಎಲ್ಲ ಮೋಸ ಮಾಡಿ ನಮ್ಮನ್ನ ತಿನ್ನೋರು. ಅವಕಾಶ ಸಿಕ್ಕಿದ್ರೆ ಅವ್ರು ನಮ್ಮನ್ನು ತಿನ್ಬಿಡ್ತಾರೆ. ಅಯ್ಯಯ್ಯೋ, ಮೊದಲ ಈ ವಿಷಯ ನನ್ನ ಹತ್ರ ಹೇಳ್ಬಾರ್ದ ನೀನು? ನಾನು ನೀನು ತಿನ್ನೋದಕ್ಕೆ ಎಷ್ಟೊಂದು ಹತ್ತಿ ಹಣ್ಣು ಕೊಡ್ತಿದ್ದೆ, ಈಗ ನಿನ್ನ ಹೆಂಡತಿ ನೀಲಿಗೆ ನನ್ನನ್ನು ಆಹಾರವಾಗಿ ಕೊಡ್ತೀಯಾ? ಮೊಸಳೆ ಮಾಡಿರೋ ತಂತ್ರ ಏನು ಅಂತ ಹೇಳಿ ಆ ಕೋತಿಗೆ ಬಹಳ ಚೆನ್ನಾಗಿ ಅರ್ಥ ಆಯ್ತು. ನನ್ನ ಹೃದಯನ ನಿನ್ನ ಹೆಂಡತಿ ತಿನ್ನೋದಕ್ಕೆ ನನ್ನದೇನೂ ಅಭ್ಯಂತರ ಇಲ್ಲ, ಆದ್ರೆ ಏನಪ್ಪ ಆದ್ರೆ ಅಂತ ರಾಗ ತೆಗಿತಿದ್ಯಾ? ನನ್ನ ಹೃದಯನ ಯಾರು ಈ ತರ ತಿನ್ನಕ್ಕಾಗಬಾರ್ದು ಅಂತ ಅತ್ತಿ ಮರದ ಮೇಲಿರುವ ಒಂದು ಡಬ್ಬಾದಲ್ಲಿ ಜೋಪಾನವಾಗಿಟ್ಟಿದ್ದೀನಿ. ನೀನ್ ಈ ವಿಷಯ ನನಗೆ ಮೊದಲೇ ಹೇಳಿದ್ರೆ ಆ ಡಬ್ಬನ ನಾನು ಎತ್ಕೊಂಡ್ ಬರ್ತಿದ್ನಲ್ಲ. ಅಯ್ಯಯ್ಯೋ, ಈಗೇನ್ ಮಾಡೋದು? ಈ ತರ ಆಗೋಯ್ತಲ್ಲ. ಇನ್ನೇನು ಮಾಡೋದು? ಹಾಗೆ ತಿರ್ಕೋ, ಹೋಗಿ ಎತ್ಕೊಂಡ್ ಬಂದ್ಬಿಡೋಣ. ಏನೋ ಮೂರ್ಖ, ಬುದ್ಧಿ ಇಲ್ಲದವನೇ, ನೀನ್ ನನ್ನ ಗೆಳೆಯ ಅಲ್ಲೋ, ನಿನ್ನನ್ನು ವಿರೋಧಿ. ನಿನಗೆ ನನ್ನ ಹೃದಯ ಬೇಕಾ? ಕೋತಿ, ಬೇಗ ಹೋಗಿ ನಿನ್ನ ಹೃದಯನ ತಗೊಂಡು ಬಾ. ದೇವ್ರು ನಿನಗೆ ಬುದ್ಧಿ ಕೊಡಕ್ ಮರ್ತಿದ್ದಾನೆ ಅನ್ಸುತ್ತೆ. ಹೃದಯ ಇಲ್ಲ ಅಂದ್ರೆ ಒಂದ್ ಜೀವಿ ಹೆಂಗ್ ಬದುಕೋಕ್ಕಾಗುತ್ತೆ? ಅದು ಕಿತ್ತುಬಿಟ್ಟು ಡಬ್ಬಾದಲ್ಲಿ ಬಚ್ಚಿಡಕ್ಕಾಗುತ್ತಾ? ಬುದ್ಧಿ ಅನ್ನೋದು ಸ್ವಲ್ಪನೂ ಇಲ್ವಲ್ಲ? ಅಯ್ಯಯ್ಯೋ, ಅಲ್ಲ ಗೆಳೆಯ, ನೀನು ಮರ್ಯಾದೆಗೆ ಬಾಯಿ ಮುಚ್ಚೋ. ಇನ್ಮೇಲೆ ನೀ ಈ ಕಡೆ ಎಲ್ಲೂ ಕಾಣಿಸ್ಕೋಕೂಡ್ದು. ನಿನಗೆ ಹತ್ತಿ ಹಣ್ಣು ಕೊಡಲ್ಲ, ನಿನ್ನಂತ ಒಂದು ದ್ರೋಹಿಗೆ ಗೆಳೆಯನೂ ಅಲ್ಲ. ಏನ್ ಗುರಾಯಿಸ್ತಿದೆ, ಹೋಗ. ಇದಾದ ನಂತರ ಆ ದ್ರೋಹಿ ಮೊಸಳೆ ಕಿಂಕಿಣಿ ನದಿಯಿಂದ ಈಜಿ ಈ ಕಡೆಗೆ ಬಂದಿದ್ದೇ ಇಲ್ಲ. ಒಳ್ಳೆ ಗೆಳೆಯರಾಗಿದ್ದಂತ ಬಾಲಕೋತಿನು ಮತ್ತು ಅನಿಲ್ ಕಣ್ಣನ್ನು ತನ್ನ ಉಳಿದ ದಿನಗಳನ್ನ ಸಂತೋಷದಿಂದ ಆ ಮರದ ಮೇಲೆ ಕಾಲ ಕಳೆತಿದ್ವು. ಈ ಹಳ್ಳಿಯ ಸೇರಿದವರೆಲ್ಲರೂ ಸಿಟಿಗೆ ಹೋಗ್ಬೇಕು ಅಂದ್ರೆ ಈ ಕಾಡಿನ ದಾರಿಯಲ್ಲೇ ತುಂಬಾ ದೂರ ನಡಿಬೇಕಿತ್ತು. ಆ ದಾರಿಯಲ್ಲಿ 2 ಕಳ್ಳರು ಎಲ್ಲರ ಹತ್ರನೂ ಕಳ್ತನ ಮಾಡ್ತಿದ್ರು. ಇದೇ ರೀತಿ ಆಗ್ತಾ ಇದ್ರೆ ನನ್ನ ಮಾಲೀಕನ ಹೆಸರನ್ನ ಕೂಡ ಅದರಲ್ಲಿ ಜೋಡಿಸ್ತೀನಿ. ಎಲ್ಲಿ? ಟೀ ಅಂಗಡಿ ಸಾಲದ ಪಟ್ಟಿಯಲ್ಲ? ಇಲ್ಲ ಮಾಲೀಕ, ಪಂಚತಂತ್ರದ ಕಥೆಯಲ್ಲಿ ನೀನು ಕೂಡ ಮಾಲೀಕನೇ. ನೀನು ಹೊಸ ಕಥೆಯನ್ನು ಏನಕ್ಕೆ ಬರೆಯೋದಿಲ್ಲ? ಭಾಲು ತಂತ್ರಕಥೆ ಅಂತ. ಅದನ್ನ ಓದಿ ಎಲ್ಲರೂ ಬೇರೆ ಬಗ್ಗೆ ಅರ್ಥಕೋತಾರೆ. ಮೊದಲನೇ ಪಂಕ್ತಿಯಲ್ಲಿ ನಾನು ಯಾವ ರೀತಿ ಬರೀಲಿ? ನೀನು ತುಂಬಾ ಬುದ್ಧಿಶಾಲಿ ಮತ್ತು ತುಂಬಾ ಶಕ್ತಿಶಾಲಿ. ಒಂದು ಜಿಂಕೆಯನ್ನ ಒಂದೇ ಹೊಡೆತದಲ್ಲಿ ನೀನು ಕೆಳಗೆ ಬೀಳಿಸ್ಬಿಟ್ಟೆ ಅಂತ ಬರೀಲಾ? ಆದ್ರೆ ನಾನು ಒಂದು ಆಕ್ರಮಣದಲ್ಲಿ ಒಂದು ಜಿಂಕೆಯನ್ನು ಕೂಡ ಹಿಡ್ದಿಲ್ಲ. ಅರೆ ಇಲ್ಲ, ನಾವು ಏನನ್ನ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಂದ್ರೆ ನೀವೊಬ್ರು ಬಹದ್ದೂರ್ ನಾಯಕರು. ಹೌದಾ? ಸರಿನೇ. ಹಾಗಾದ್ರೆ ಈ ರೀತಿ ಬರೀ, ಮಹಾರಾಜ ಬಾಲು ಒಂದೇ ಆಕ್ರಮಣದಲ್ಲಿ ಸಿಂಹನನ್ನೇ ಸೋಲಿಸ್ತಾ ಅಂತ. ಹೇಗಿದ್ರು ನೀನು ಸುಳ್ಳು ಬರೆಯೋದು ತಾನೇ? ಒಳ್ಳೆ ಸುಳ್ಳು ಬರೀ. ಹೌದಾ? ಸಿಂಹನ ನಿನ್ನ ಇಚ್ಛೆ ತುಂಬಾ ಚೆನ್ನಾಗಿದೆ, ಆದ್ರೆ ಅದು ಅವಶ್ಯಕತೆ ಇಲ್ಲ. ಸಿಂಹದ ಜೊತೆ ನಾವು ಆಟಾಡಕ್ ಹೋಗ್ಬಾರ್ದು. ನಾವ್ ಈ ರೀತಿ ಮಾತಾಡ್ತಾ ಇದೀವಿ ಅಂತ ಗೊತ್ತಾದ್ರೆ ಸಾಕು, ನಾವು ಖಂಡಿತ ಸಮಸ್ಯೆಗೆ ಒಳಗಾಗ್ತೀವಿ.
ನೋಡು ಯಾರೋ ಬರ್ತಾ ಇದ್ದಾರೆ. ಅರೆ ಮಾಲೀಕ್ರೆ, ನಾವು ಅಲ್ಲಿಗೆ ಹೋಗಿ ಅವ್ರ ಹತ್ರ ಇರೋ ಎಲ್ಲದನ್ನ ಕದ್ಬಿಡಣ. ಒಂದೇ ಹೊಡೆತದಲ್ಲಿ ಅವ್ರನ್ನ ಬೀಳ್ಸ್ಬಿಡ್ಲಾ? ಮಾಲೀಕ್ರೆ, ಇದನ್ನ ನಿಮ್ಮಿಂದನೇ ಮಾಡಕ್ ಸಾಧ್ಯ. ಮಾಲೀಕ್ರೆ ಮಾತ್ರ ಇದನ್ನ ಮಾಡಕ್ ಸಾಧ್ಯ. ಅಯ್ಯೋ ಕರಡಿ, ಕರಡಿ ನನ್ನ ಸಾಯ್ಸಕ್ ಬರ್ತಾ ಇದೆ. ಅಯ್ಯೋ ದೇವ್ರೆ, ಏನ್ ಪರಿಸ್ಥಿತಿ ನಮ್ದು. ಇದೇನು ಮಾಲೀಕ್ರೆ? ಇದೆಲ್ಲವೂ ಕೂಡ ಕಟ್ಟಿಗೆ. ಏನೋ ಕಟ್ಗೆನಾ? ನನ್ನ ಪ್ರೀತಿಯ ಮಾಲೀಕ್ರೆ, ಇದು ಕಬ್ಬು. ಹ? ಲೋಹನ? ಅರೆ ಲೋಹ ಅಲ್ಲ, ಕಬ್ಬು ಕಬ್ಬು. ಇದು ತುಂಬಾ ಸಿಹಿಯಾಗಿರುತ್ತೆ. ಓ, ಅಂದ್ರೆ ಈ ದಿನದ ಊಟ ತುಂಬಾ ರುಚಿಕರವಾಗಿರುತ್ತೆ. ಹ? ಕಬ್ಬು ವ್ಯಾಪಾರ ಮಾಡ್ತಿದ್ದ ಮಹಿಳೆನ ಎದುರಿಸಿ ಅವ್ರ ಹತ್ರ ಇದ್ದಿದ್ ಕಬ್ಬನ್ನ ಇವರು ಕದ್ಕೊಂತಾರೆ. ನಂತರ ಮಾಸ್ಟರ್ ಕರಡಿ ಹಾಗೂ ಅನಾರಿ ಬೇರೆ ಬೇಟೆಗೋಸ್ಕರ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರು. ಅರೆ ನನ್ನ ಪ್ರೀತಿಯ ನರಿಯೇ, ನಿಂಗೆ ಲೋಹವನ್ನ ತಿನ್ನೋದಿಕ್ಕೆ ಇಷ್ಟ ಆಗ್ತಾ ಇದೀಯಾ? ಯೋ, ಎಷ್ಟು ಮುಟ್ಟಾಳ. ಅದು ಲೋಹ ಅಲ್ಲ, ಕಬ್ಬು ಕಬ್ಬು. ಸರಿ, ಇವನಿಗೆ ಬುದ್ಧಿನೂ ಇಲ್ಲ, ಆದ್ರೆ ಶಕ್ತಿ ಇದೆ. ನೀನ್ ಏನ್ ಹೇಳ್ದೆ? ಇಲ್ಲ ಇಲ್ಲ, ನಾನು ಏನು ಹೇಳಕ್ ಬಂದೆ ಅಂದ್ರೆ, ನೀವು ಬುದ್ಧಿ ಸ್ವಲ್ಪ ಜಾಸ್ತಿ ಇದೆ, ನಿಮಗೆ ಶಕ್ತಿ ಇದೆ. ನೀವು ಬೆಂಕಿ. ಬೀನ್ಸಾ? ಯಾವ ರೀತಿ ಬೀನ್ಸು? ಬೀನ್ಸ್ ಅಲ್ಲ, ಬೆಂಕಿ ನೀವು. ಹಿಂಗಂದ್ರೆ ತುಂಬಾ ಚುರುಕಾದ. ನೋಡು, ಅಲ್ಲಿ ಯಾರೋ ಬರ್ತಾ ಇದ್ದಾರೆ. ಮಾಲೀಕ್ರೆ, ಹೋಗಿ ಬಚ್ ಕುತ್ಕೊಳ್ಳಿ. ಬಚ್ಕೂರ್ಲಾ? ನನ್ ಕೈಕಾಲೆಲ್ಲ ಮಣ್ಣಾಗುತ್ತೆ. ಸರಿ, ಮೆಲ್ಲಕ್ ಹೋಗಿ ಅವ್ರನ್ನ ಹಿಡ್ಬಿಡಿ. ಓಹೋ, ಜನ ಹೇಳ್ತಾರೆ ಈ ಜಾಗ ರಾತ್ರಿಯಲ್ಲಿ ತುಂಬಾ ಅಪಾಯಕಾರಿ ಅಂತ. ಅಯ್ಯೋ, ಕಾಪಾಡಿ ನನ್ನ, ಕಾಪಾಡಿ. ಕಿರ್ಚು, ನಿನ್ನ ಕಾಪಾಡೋದಿಕ್ಕೆ ಇಲ್ಲಿ ಯಾರು ಕೂಡ ಬರೋದೇ ಇಲ್ಲ. ಎಷ್ಟಂತ ಕಿರ್ಸ್ತೀಯ? ನಿನ್ ಎಲ್ಲ ಸಾಮಾನ ಇಲ್ಲಿ ಬಿಸಾಕಿ ಇಲ್ಲಿಂದ ದೂರಕ್ಕೆ ಓಡ್ ಹೋಗು. ಈ ಕಾಡಿನ ಜೇನುತುಪ್ಪದ ಸುವಾಸನೆ ಎಲ್ಲಿಂದ ಬರ್ತಾ ಇದೆ? ಮಾಲೀಕ್ರೆ, ನಂಗೆ ಇದು ಈ ಮಡಿಕೆಯಿಂದ ಬರ್ತಾ ಇದೆ ಅನ್ಸುತ್ತೆ. ನಾ ನೋಡ್ತೀನಿ. ವಾ, ರುಚಿಕರವಾದ ಜೇನುತುಪ್ಪ ಸಿಕ್ತು. ರುಚಿಕರವಾದ ಜೇನುತುಪ್ಪ. ಹಾಯ್ ಹಾಯ್ ಹಾಯ್. ಮಾಲೀಕ್ರೆ, ನಂಗೂ ಸ್ವಲ್ಪ ಕೊಡ್ತೀರಾ? ಈ ತರ ಆ ಕಡೆ ಬರ್ತಿರೋರ ಹತ್ರ ಎಲ್ಲದನ್ನು ಕದ್ದು ಮಾಸ್ಟರ್ ಕರಡಿ ಹಾಗೂ ಅನಾರಿ ಇಬ್ರು ತುಂಬಾನೇ ಖುಷಿಯಾಗಿ ಇರ್ತಿದ್ರು. ಅವಾಗ ಒಂದ್ ದಿವಸ, ಏ ನರಿ, ನಾವು ಇರೋ ಜಾಗವನ್ನ ಬದಲಾಸೋಣ, ಹೊಸ ಜಾಗವನ್ನ ಸ್ವಲ್ಪ ಹುಡ್ಕೊಳ್ಳೋಣ. ಅವಶ್ಯಕತೆ ಇಲ್ಲ. ನೀವು ನನ್ನ ಜೊತೆ ಇರೋ ತನಕ ನನ್ನ ಯಾರು ಬೇಟೆಯಾಡೋದೇ ಇಲ್ಲ. ಅದಕ್ಕೆ ನಾವು ಅಡ್ಕೊಂಡಿರ್ಬೇಕಾದ ಅವಶ್ಯಕತೆನೇ ಇರಲ್ಲ. ಏ ನರಿ, ನೀನು ನೋಡ್ದ? ಅಲ್ಲಿ ನೋಡು, ಯಾರೋ ಕೈಯಲ್ಲಿ ನಡ್ಕೊಂಡು ಈ ಕಡೆನೆ ಬರ್ತಾ ಇದ್ದಾರೆ. ಮಾಲೀಕ್ರೆ, ಅವನ ಕೈಯಲ್ಲಿರೋ ಚೀಲದಲ್ಲಿ ಖಂಡಿತ ಕಾಡಿನ ಜೇನುತುಪ್ಪ ಇರಬೇಕು ಅನ್ಸುತ್ತೆ. ಓ, ಮತ್ತೆ ಜೇನುತುಪ್ಪ. ಜನರು ಇದೇ ರೀತಿ ಜೇನುತುಪ್ಪ ತಗೊಂಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಯ್ಯೋ, ಮಾಲೀಕರು ಹಿಂಗೆ. ನಾನು ಯಾವಾಗಲೂ ಕೇಳ್ಕೊತಾ ಇರ್ತೀನಿ, ನಮ್ಮ ರಾಸ್ತೆಯಲ್ಲಿ ಒಂದು ಕೋಳಿ ಎಲ್ಲ ಬಂದ್ರೆ ಚೆನ್ನಾಗಿರುತ್ತೆ. ಈ ಕರಡಿ ಮತ್ತು ನರಿ ರಸ್ತೆ ಮಧ್ಯದಲ್ಲಿದ್ದಾರೆ. ಇವ್ರಿಬ್ರು ತಾನೆ ಜನರಿಗೆ ತೊಂದರೆನ ಕೊಡ್ತಾ ಇರೋದು. ಹೌದು ಅಂದ್ರೆ ಇವರಿಗೆ ಪಾಠ ಕಲಿಸ್ಲೇಬೇಕು. ನೋಡಿ, ಅವನು ಓಡೋಗ್ಬಿಟ್ಟ. ನಂಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಓಡ್ಬೇಕಾದ್ರೆ ಅವನ್ ಚೀಲದಿಂದ ಏನೋ ಬಿದ್ದೋಗಿದೆ. ಬೇಗ ಬನ್ನಿ, ನಾವು ಹೋಗಿ ನೋಡೋಣ.
ಆಹಾ, ರುಚಿಕರವಾದ ಜೇನುತುಪ್ಪ. ಜೇನುತುಪ್ಪನ ಸ್ವಲ್ಪ ನೋಡ್ತೀನಿ. ಇದು ನಿಜವಾದ ಜೇನುತುಪ್ಪನೇ. ಇದು ಸ್ವಲ್ಪ ಭಾರವಾಗಿದೆ. ಇದು ತುಂಬಾ ಒಳ್ಳೆ ಜೇನುತುಪ್ಪ ಅನ್ಸುತ್ತೆ. ಆಹಾ, ಎಷ್ಟು ಸಿಹಿಯಾಗಿದೆ, ತುಂಬಾ ರುಚಿಕರವಾಗಿದೆ. ಆಹಾಹಾಹಾ, ಆಹಾಹಾ. ಇದು ನನ್ನ ಕೈಗೆ ಅಂಟ್ಕೊಂಡ್ಬಿಟ್ಟಿದೆ. ಇದು ಜೇನುತುಪ್ಪನ? ಇಲ್ಲ, ಅಂಟ. ಅರೆ ಮಾಲೀಕ್ರೆ, ನೀವು ನನ್ನ ಹತ್ರ ಸುಳ್ಳು ಹೇಳಿ ಜೇನುತುಪ್ಪನ ನಂಗೇನೋ ಕೊಡ್ತಾ ಇಲ್ಲ ನೀವು. ನಂಗೂ ಜೇನುತುಪ್ಪ ಬೇಕು. ಹಾ, ನೀವು ಜೇನುತುಪ್ಪ ಕುಡ್ದು ನಶೆಯಲ್ಲಿದ್ದೀರಾ, ಅದಕ್ಕೆ ನೀವು ನಂಗೆ ಕೊಡ್ತಾ ಇಲ್ಲ. ಹಾ, ಹೆಂಗ್ ಮಾಡ್ತೀರಾ ನೋಡಿ ನೀವು. ಹಾ ಅಯ್ಯ ಅಯ್ಯ, ಏಯ್ ಅಂಟು, ಅಯ್ಯಯ್ಯೋ. ಬೇರೆಯವರ ಹತ್ರದಿಂದ ವಸ್ತುಗಳನ್ನ ಕದ್ದು ಆರಾಮಾಗಿ ಅವ್ರ ದಿಸಗಳನ್ನ ಕಳೀತಿರೋ ಆ ಕರಡಿ ಹಾಗೂ ನರಿಗೆ ಅವತ್ತು ಅವರಿಬ್ರಿಗೂ ಒಂದ್ ವಿಷಯ ಅರ್ಥ ಆಯ್ತು. ನಾವು ಬೇರೆಯವ್ರ ಹತ್ರ ಹೇಗ್ ನಡ್ಕೊಂತೀವೋ ಅದೇ ತರಾನೇ ನಮಗೂ ನಡೆಯುತ್ತೆ.